ಮೈ ಗುಡ್ನೆಸ್ ಕೋಸ್ಕಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಕಡೆ ಒಂದೇ ಪ್ರಶ್ನೆ ಬರ್ತಾ ಇದೆ. ಆಕ್ಚುಲಿ ಐ ವೋರ್ ದಿಸ್ ಔಟ್ಫಿಟ್ ವಿದೌಟ್ ಇವನ್ ಟೇಕಿಂಗ್ ದ ಬಿಲ್. ಹೌ ಮಚ್ ಡಿಡ್ ಐ ಪೇ ಫಾರ್ ದಿಸ್ ಔಟ್ಫಿಟ್ ಹೇಳ ನಿಮಗೆ. ಈ ಬ್ಲೌಸ್ ಏನಿದೆಯಲ್ಲ ಫಾರ್ ನೈಟ್ ಲೈಟ್ ಸಖತ್ತಾಗಿ ಮಿನಿ 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 ಅನ್ನತ್ತೆ. ಓ ಮೈ ಗಾಡ್, ಈ ನೋಡಿದೀರಾ ಇದು ಎಷ್ಟು ಚೆನ್ನಾಗಿದೆಯಲ್ಲ ಇದು. ಎಸ್, ನನ್ನ ಹಲ್ದಿ ಸಾರಿ ನಾನು ಪೇ ಮಾಡಿರೋದು ಓನ್ಲಿ 500 rupees. ಪ್ರಿಯಾಂಕಾ ಚೋಪ್ರಾ ಅವರ ವೆಡ್ಡಿಂಗ್ ಔಟ್ಫಿಟ್ ಇಂದ ಇನ್ಸ್ಪೈರ್ ಆಗಿ ತಗೊಂಡಿರುವಂತ ಔಟ್ಫಿಟ್. ಮೆಟೀರಿಯಲ್ ನಾವು ತಗೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಪದ್ಮಶಾಲಿ and welcome to my YouTube channel. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಕಡೆ ಒಂದೇ ಪ್ರಶ್ನೆ ಬರ್ತಾ ಇದೆ. ಪ್ಲೀಸ್ ಲೆಟ್ us know ನಿಮ್ಮ ವೆಡ್ಡಿಂಗ್ ಔಟ್ಫಿಟ್ಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದೀರಾ ಅಂಡ್ ನಿಮ್ಮ ವೆಡ್ಡಿಂಗ್ ಜ್ಯುವೆಲರೀಸ್ನ ಎಲ್ಲಿಂದ ಪರ್ಚೇಸ್ ಮಾಡಿದ್ದೀರಾ. ಡೆಫಿನೆಟ್ ಆಗಿ ನಿಮ್ಮ ರಿಕ್ವೆಸ್ಟೇ ನನ್ನ ಖುಷಿ. ದಿಸ್ ಇಸ್ ಅ ವೆರಿ ಪರ್ಸ್ನಲ್ ಥಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ನನ್ನ ವೆಡ್ಡಿಂಗ್ಗೆ ಏನು ಶಾಪಿಂಗ್ ಮಾಡಿದ್ದೆ ಅದು ತುಂಬಾ ಪರ್ಸ್ನಲ್ ವಿಷಯ. ಸೊ ಅಷ್ಟೊಂದು ಡೀಟೇಲ್ ಆಗಿ ಹೇಳ್ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಟ್ ನೀವೇ ನನಗೆ ಮೋಟಿವೇಟ್ ಮಾಡಿ ಹೇಳಬೇಕು, ಎಲ್ಲಿ ಹೋದ್ರು ಅದೇ ಮಾತು ಕೇಳಿ ಐ ಥಾಟ್ ಓಕೆ, if everyone's waiting for this video and if everyone's very curious to know how much I have spent on my wedding sarees, wedding lehengas and the jewelry, ಮಾಡಲೇಬೇಕು ಅಲ್ವಾ. ನಿಮ್ ಖುಷಿನೇ ನನ್ನ ಖುಷಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಪ್ರೀ ವೆಡ್ಡಿಂಗ್ ವಿಡಿಯೋ ಔಟ್ಫಿಟ್ಸ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲರೂ ನನ್ನ ವಿಡಿಯೋ ನೋಡಿದ್ರೆ ಯು ನೋ ದ್ಯಾಟ್ ಫಾರ್ ಪ್ರೀ ವೆಡ್ಡಿಂಗ್ ನಾನು ಲೆಹಂಗಾ ಹಾಕಿದ್ದೆ, ಅದೇ ರೀತಿನಲ್ಲಿ ರೆಡ್ ಕಲರ್ ಗೌನ್ ಹಾಕಿದ್ದೆ. ಸೊ ಹಿಯರ್ಸ್ ದಿ ರೆಡ್ ಕಲರ್ ಗೌನ್. ಇಟ್ ಈಸ್ ಇನ್ ದಿಸ್ ಶೇಪ್. ಇದರ ಮೆಟೀರಿಯಲ್ ಬಂದ್ಬಿಟ್ಟು ಬ್ರೈಡಲ್ ಗೌನ್ ಮೆಟೀರಿಯಲ್. ಇದೊಂಥರ ಬಾಲ್ ಗೌನ್ ತರ ಸ್ಟಿಚ್ ಮಾಡಿದ್ದಾರೆ. ಗೆಸ್ ದಿ ಕಾಸ್ಟ್ ಆಫ್ ದಿಸ್ ಒನ್. ಇದಕ್ಕೆ ನಾನು ಪೇ ಮಾಡಿರೋದು 4,700 rupees. Material, stitch and everything put together is 4,700 rupees. Yes. So same red gowns ನಾನು commercial street ಅಲ್ಲಿ ಹೋಗಿ hunting ಮಾಡಿದೆ. But there you had a lot of jing tack work gowns ಅಥವಾ simple gowns ಗೆನೆ it was like some 3,000 4,000, not that good like normal straight cut gowns. ಎಲ್ಲಿ ಹೋಗೋದು ನಾವು. ಐ ಡೋಂಟ್ ವಾಂಟ್ ಟು ಸ್ಪೆಂಡ್ 20,000 30,000. ದಿಸ್ ವಾಸ್ ದಿ ಆಲ್ಟರ್ನೇಟ್ ಆ್ಯಂಡ್ ಅ ಬೆಸ್ಟ್ ಆಲ್ಟರ್ನೇಟ್ ಥಿಂಗ್. ಸೊ ಬ್ಯೂಟಿಫುಲ್ ಆಗಿ ಸ್ಟಿಚ್ ಮಾಡಿದ್ದಾರೆ. ದಿಸ್ ಇಸ್ ದಿ ಗೌನ್. ಇವಾಗ ಪ್ರೀ ವೆಡ್ಡಿಂಗ್ ವಿಡಿಯೋನ ಸೆಕೆಂಡ್ ಔಟ್ಫಿಟ್ಗೆ ಬರೋಣ. ಸೊ ದ ಸೆಕೆಂಡ್ ಔಟ್ಫಿಟ್ ಬಂದ್ಬಿಟ್ಟು ಲೆಹಂಗಾ ಪೀಸ್ ಹಾಕಿದ್ದೀನಿ. ಆ ಲೆಹಂಗಾ ಪೀಸಲ್ಲಿ ಲೈಕ್ ಯು ಕ್ಯಾನ್ ಸಿ ಒಂದು ಸ್ಕರ್ಟ್ ಇದೆ, ಅದೇ ರೀತಿಯಲ್ಲಿ ಒಂದು ಬ್ಲೌಸ್ ಇದೆ. ಸೊ ಈ ಬ್ಲೌಸ್ ಬಂದ್ಬಿಟ್ಟು ಇಟ್ಸ್ ಅ ವೆಲ್ವೆಟ್ ಬ್ಲೌಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಫಿಟ್ಟಿಂಗ್ ಇರುವಂಥ ಬ್ಲೌಸ್. ನನಗೆ ಲಕಿಲಿ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ರೆಡಿಮೇಡ್ ಆಗಿ ಸಿಕ್ತು. ದಿಸ್ ವಾಸ್ ಫಾರ್ ಅರೌಂಡ್ 700-800 rupees ಐ ಥಿಂಕ್. ಸೊ ವಿದಿನ್ 1,000 rupees ಈ ಬ್ಲೌಸ್ ಸಿಕ್ತು. ಆ್ಯಂಡ್ ಈ ಬ್ಲೌಸ್ನ ನಾನು ಮಲ್ಟಿಪರ್ಪಸ್ ಮಾಡ್ಬೋದು. ಸಾರೀಸ್ಗೆ ಹಾಕ್ಬೋದು ಆರ್ ಮಿಸ್ ಮ್ಯಾಚ್ ಮಾಡ್ಕೊಂಡು ಬೇರೆ ಲೆಹಂಗಾಸ್ ಜೊತೆ ಹಾಕ್ಬೋದು. ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಪ್ಯಾಡೆಡ್ ವರ್ಕ್ ಇದೆ ವಿಚ್ ಇಸ್ ಲೈಕ್ ಪರ್ಫೆಕ್ಟ್ ಫಿಟ್ ಕೊಡುತ್ತೆ ಲೈಕ್ ಯು ಕ್ಯಾನ್ ಸಿ. ಅದ್ರ ಜೊತೆಗೇನೆ ದ ಲೆಹಂಗಾ. ಸೊ ಹಿಯರ್ ಇಸ್ ದಿ ಬ್ಯೂಟಿಫುಲ್ ಲೆಹಂಗಾ. ಸೊ ಇದು ಲೆಹಂಗಾ ವಿಚ್ ಇಸ್ ಅಗೇನ್ ಲೈಕ್ ಬ್ಯೂಟಿಫುಲ್, ವೆರಿ ಸಿಂಪಲ್, ಲೈಕ್ ಸಾಫ್ಟ್ ಟಚ್ ಇರುವಂಥ ನ್ಯೂಡ್ ಶೇಡಲ್ಲಿದೆ ಆ್ಯಂಡ್ ಅದಕ್ಕೆ ಬಂದಿರುವಂಥ ಈ ಒಂದು ಗೋಲ್ಡನ್ ಟಿಕ್ಲಿ ವರ್ಕಲ್ಲಿ ಇದೆ. ಹೌ ಮಚ್ ಡಿಡ್ ಐ ಪೇ ಫಾರ್ ದಿಸ್ ಔಟ್ಫಿಟ್ ಹೇಳ ನಿಮಗೆ. ಐ ಪೇಡ್ ₹5,000 ಫಾರ್ ದಿಸ್ ಲೆಹಂಗಾ ಸೆಟ್. ಸೊ ಇದೀಗ ನನ್ನ ವೆಡ್ಡಿಂಗ್ ಔಟ್ಫಿಟ್ಸ್ ಅಲ್ಲಿ ಏನೇನು ಹಾಕ್ತೆ ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ವಿತ್ ದಿಸ್ ಸಂಗೀತ್ ಇವೆಂಟ್. ಸೊ ಸಂಗೀತ್ ಇವೆಂಟ್ಗೆ ನೀವು ವಿಡಿಯೋಸ್ ಎಲ್ಲ ನೋಡಿದ್ರೆ ಯು ವುಡ್ ನೋ ದ್ಯಾಟ್ ನಾನು ಕಂಪ್ಲೀಟ್ ಆಗಿರುವಂಥ ಒಂದು ಗೋಲ್ಡನ್ ಔಟ್ಫಿಟ್ನ ಹಾಕಿದೆ. ಸೊ ಇಟ್ ವಾಸ್ ಮೈ ಡ್ರೀಮ್ ಆಸ್ ಅ ಬ್ರೈಡ್ ಟು ವೇರ್ ಸಮಥಿಂಗ್ ಗೋಲ್ಡನ್ ಆ್ಯಂಡ್ ಶಿಮರಿ. ಸಂಗೀತ್ ಅಲ್ವಾ, ನೈಟ್ ಇವೆಂಟ್ ಅಲ್ವಾ. ಸೊ ಹಂಗೇನೆ ಬ್ರೈಟ್ ಆಗಿ ಇಟ್ ಶುಡ್ ಶೈನ್ ಔಟ್ ಆ್ಯಂಡ್ ಟ್ವಿಂಕಲ್ ಆಗಬೇಕು ಅಂತ ಆಸೆ ಇತ್ತು. ಸೊ ಐ ಗಾಟ್ ದಿಸ್ ಔಟ್ಫಿಟ್ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ದಿ ಔಟ್ಫಿಟ್ looks like. ಇದೂನು ತುಂಬಾ ಹೆವಿ ಇದೆ. here so this is ಇದು ಬ್ಲೌಸ್ ಮೆಟೀರಿಯಲ್. ಆ್ಯಕ್ಚುಲಿ ಡೇ ಟೈಮಲ್ಲಿ ಅಷ್ಟೊಂದು ಶಿಮರ್ ಆಗಲ್ಲ, ಬಟ್ ಈ ಬ್ಲೌಸ್ ಏನಿದೆಯಲ್ಲ ಫಾರ್ ನೈಟ್ ಲೈಟ್ ಸಖತ್ತಾಗಿ ಮಿನಿ 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 ಅನ್ನತ್ತೆ. ಇಟ್ಸ್ ದಟ್ ವೆರಿ ಸೂಪರ್ ಆಗಿರುವಂಥ ವೆರಿ ನೈಸ್ ಸಿಂಪಲ್ ಟಚ್ ಡಿಸೈನ್, ಬಟ್ ಹೈಲೈಟ್ ಕೊಡುತ್ತೆ. ಆ್ಯಂಡ್ ಕೈಗೆ ಅವ್ರು ಈ ಥರದ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಅಗೇನ್ ಅ ಮಿಕ್ಸ್ ಮ್ಯಾಚ್ ಆಫ್ ಲಾಟ್ ಆಫ್ ಪಿಂಟ್ರೆಸ್ಟ್ ಡಿಸೈನ್ಸ್. ಬ್ಯಾಕ್ ನೆಕ್ ನೀವು ನೋಡ್ತಾ ಇದ್ರೆ ಶಿ ಇಸ್ ಗಿವನ್ ಅ ವೆರಿ ಡೀಪ್ ನೆಕ್ ವಿತ್ ಅ ಬೋ. ದ್ಯಾಟ್ಸ್ ಲೈಕ್ ಅ ವೆರಿ ಕ್ಯೂಟ್ ಡೀಟೇಲಿಂಗ್. ನನಗೆ ಇಷ್ಟವಾದಂಥ ಡೀಟೇಲಿಂಗ್ನೇ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ದಿ ಸ್ಕರ್ಟ್. ಆ್ಯಂಡ್ ಸ್ಕರ್ಟ್ಗೆ ಓ ಮೈ ಗಾಡ್, ಈ ನೋಡಿದ್ದೀರಾ ಇದು ಎಷ್ಟು ಚೆನ್ನಾಗಿದೆಯಲ್ಲ ಇದು. ಐ ಕಾಂಟ್ ರಿಮೆಂಬರ್ ಇದಕ್ಕೆ ಏನು ಹೇಳ್ತೀವಿ ಅಂತ, ಬಟ್ ನಾ ಏನು ಅಂತೀವಿ ಐ ಆಮ್ ನಾಟ್ ರಿಯಲಿ ಶ್ಯೂರ್. ಬಟ್ ಲುಕ್ ಅಟ್ ದಿಸ್ ಸೋ ಬ್ಯೂಟಿಫುಲ್ ಆ್ಯಂಡ್
ಸೋ ಗುಡ್ ಅಲ್ವಾ, ವೆರಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ದಿಸ್ ಸ್ಕರ್ಟ್ ಇಸ್ ವೆರಿ ಹೆವಿ. ಇದು ಇವಾಗ ಸಿಂಪಲ್ ಆಗಿ ಕಾಣಿಸುತ್ತೆ, ಬಟ್ ದಿಸ್ ಇಸ್ ಆಕ್ಚುಲಿ ವೆರಿ 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 ನೈಸ್. ಸ್ಕರ್ಟ್ ಮೆಟೀರಿಯಲ್ ಅಲ್ಲೇ ದುಪ್ಪಟ್ಟ ಕೊಟ್ಟರು ಆ್ಯಂಡ್ ಶಿ ಮೇಡ್ ಶ್ಯೂರ್ ಬಾರ್ಡರ್ಸ್ ಅಲ್ಲಿ ಈ ಥರದ ಒಂದು ಡೀಟೇಲಿಂಗ್ ಕೊಡಬೇಕು ಅಂತ, ಸೊ ದಟ್ ಇಟ್ ಲುಕ್ಸ್ ನೈಸ್ ಆ್ಯಂಡ್ ಡಿಫ್ರೆಂಟ್. ಸೊ ನನ್ನ ಸಂಗೀತ ಔಟ್ಫಿಟ್ ಏನಿದೆ ನೋಡಿ, ಇದು ಲಾಸ್ಟ್ ಮಿನಿಟ್ ಡಿಸೈನ್ ಮಾಡಿರುವಂಥ ಔಟ್ಫಿಟ್. ನಾನು ಆಲ್ರೆಡಿ ನಮ್ಮ ಊರಲ್ಲಿದ್ದೆ ಆ್ಯಂಡ್ ಶಿ ಕೊರಿಯರ್ ದಿ ಎಂಟೈರ್ ಔಟ್ಫಿಟ್ ಫ್ರಮ್ ಬ್ಯಾಂಗ್ಳೂರ್ ಟು ಉಡುಪಿ ನನಗೆ. ಆದ್ರೂ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿತ್ತು, ದೇರ್ ವಾಸ್ ನೋ ಇಶ್ಯೂ ಆಟ್ ಆಲ್. ಆ್ಯಂಡ್ ಈ ಔಟ್ಫಿಟ್ಗೆ ನಾನು ಪೇ ಮಾಡಿರೋದು 7,500 rupees. ಸಂಗೀತ ಆದ್ಮೇಲೆ ಆಗಿರೋದೇ ಹಳದಿ ಇವೆಂಟ್. ಇನ್ನು ಹಳದಿ ಇವೆಂಟ್ಗೆ ನಾನು ಸಿಂಪಲ್ ಆಗಿರುವಂಥ ಒಂದು ಸಾರಿ, ಅದ್ರ ಜೊತೆ ಕಾಂಟ್ರಾಸ್ಟ್ ವೈಟ್ ಬ್ಲೌಸ್ನ ಹಾಕಿದ್ದೆ. ನೀವು ನೋಡ್ತಾ ಇದ್ದೀರಾ, ಇಟ್ಸ್ ವೆರಿ ಸಿಂಪಲ್. ಐ ಸ್ಪೆಸಿಫಿಕ್ಲಿ ಡಿಡ್ ನಾಟ್ ವಾಂಟ್ ಟು ಸ್ಪೆಂಡ್ ಎನಿ ಅಮೌಂಟ್ ಆಫ್ ಮನಿ ಆನ್ ಹಲ್ದಿ ಔಟ್ಫಿಟ್, ಬಿಕಾಸ್ ಒಂದ್ಸತಿ ಹಾಕ್ತೀವಿ ಆ್ಯಂಡ್ ದ್ಯಾಟ್ಸ್ ಇಟ್, ಆಮೇಲೆ ಹಾಕಂಗಿಲ್ಲ, ಯು ಆರ್ ಸಪೋಸ್ ಟು ಥ್ರೋ ಇಟ್ ಅಲ್ವಾ. ಸೊ ಹಾಗಾಗಿ ನಾನು ಎಷ್ಟು ಸ್ಪೆಂಡ್ ಮಾಡಿದೆ, ಗೆಸ್ ಇಟ್ ಔಟ್. I think I spent around 800 to 900 rupees on my haldi outfit. Yes. A blouse banbitu, it's a ready-made blouse ನನಗೆ ಸಿಕ್ಕಿದ್ದು, and saree no obviously a normal saree, and saree was 500 rupees. Yes, ನನ್ನ ಹಲ್ದಿ ಸಾರಿಗೆ ನಾನು ಪೇ ಮಾಡಿರೋದು only 500 rupees. And ಆ ಬ್ಲೌಸಿಗೆ ನಾನು ಸ್ಪೆಂಡ್ ಮಾಡಿರೋದು ಏನಾದರೂ 300 to 400 rupees ಮ್ಯಾಕ್ಸಿಮಮ್ ಅಷ್ಟೇ ಸ್ಪೆಂಡ್ ಮಾಡಿದ್ದೀನಿ. Obviously ನನಗೂ ಆಸೆ ಇತ್ತು ದಟ್ ಐ ಹ್ಯಾವ್ ಟು ವೇರ್ ಅ ಬ್ಯೂಟಿಫುಲ್ ಹಲ್ದಿ ಔಟ್ಫಿಟ್ ಅಂತ, ಬಟ್ ಟು ಬಿ ಆನೆಸ್ಟ್, ಇಫ್ ಯು ಆರ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಆ್ಯಂಡ್ ಇಫ್ ಯು ಹ್ಯಾವ್ ಟು ಥ್ರೋ ದಿ ಔಟ್ಫಿಟ್ ಅಂದರೆ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ. ಸೊ ಹಂಗಾಗಿ ಬೇಜಾರಾಗಿ ಐ ಡಿಸೈಡೆಡ್ ದಟ್ ಅಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡಿ ಯು ವಿಲ್ ಸ್ಟಿಚ್ ಸಮಥಿಂಗ್ ಬ್ಯೂಟಿಫುಲ್ ಆ್ಯಂಡ್ ವಿದಿನ್ ಹಾಫ್ ಆನ್ ಅವರ್ ಯು ಹ್ಯಾವ್ ಟು ಥ್ರೋ ಇಟ್ ಅಂದರೆ ವಾಟ್ಸ್ ದಿ ಪಾಯಿಂಟ್. ಸೊ ಯಾ, ಐ ಸ್ಪೆಂಡ್ ಓನ್ಲಿ 1,000 rupees. ಸೊ ಬಿ ಸ್ಮಾರ್ಟ್ ಆ್ಯಂಡ್ ನೀವು ಥಾಟ್ಫುಲ್ ಆಗಿ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಸಂಗೀತ ಆಯಿತು, ಹಳದಿ ಆಯಿತು, ಅದಾದಮೇಲೆ ಮೆಹಂದಿ ಅನ್ನೋದೊಂದು ಪುಟ್ಟ ಇವೆಂಟ್ ಇತ್ತು ನಮ್ಮ ಮನೆಯಲ್ಲಿ. ಸೊ ಈ ಮೆಹಂದಿ ಇವೆಂಟ್ಗೆ ನಾನು ಏನು ಔಟ್ಫಿಟ್ ಹಾಕಿದೆ ಗೊತ್ತಾ, ಅನುಷ್ಕಾ ಶರ್ಮಾ ಹಾಗೆಯೇ ಆಲಿಯಾ ಭಟ್ ಅವ್ರು ಹಾಕೊಂಡಿರುವಂಥ ಔಟ್ಫಿಟ್ ಇಂದ ಇನ್ಸ್ಪೈರ್ ಆಗಿ ಈ ಒಂದು ಔಟ್ಫಿಟ್ನ ಕ್ರಿಯೇಟ್ ಮಾಡಿದ್ವಿ ನಾವು. ಸೊ ಕಾಂಬಿನೇಷನ್ ಬಂದ್ಬಿಟ್ಟು ಯೆಲ್ಲೋ ಆ್ಯಂಡ್ ಬ್ಲೂ. ಕ್ಯಾನ್ ಯು ಸಿ ಇಟ್ ಸೋ ಬ್ಯೂಟಿಫುಲ್ ಅಲ್ವಾ, ನೀವು ನೋಡ್ತಾನೆ ಇದ್ದೀರಾ. ಲೈಕ್ ದಿಸ್ ಔಟ್ಫಿಟ್ ಬ್ರಿಂಗ್ಸ್ ಔಟ್ ಮೈ ಕ್ಯಾರೆಕ್ಟರ್, ಆ ಬಬ್ಲಿನೆಸ್ ಆಗಿರ್ಬೋದು. ದಿಸ್ ಇಸ್ ಲೈಕ್ ಅ ವೆರಿ ಹ್ಯಾಪಿ ಔಟ್ಫಿಟ್ ಫಾರ್ ಮೀ. ಸೊ ತೋರಿಸ್ತೀನಿ. ದ ಬ್ಲೌಸ್ ಇಸ್ ಲೈಕ್ ದಿಸ್, ಲೈಕ್ ಇನ್ ರಿಯಲ್ ಬ್ಲೌಸ್ ಈ ಥರ ಇದೆ. ಅದಕ್ಕೆ ಒಂದು ದೊಡ್ಡ ನಾಡ ಕೊಟ್ಟಿದ್ದಾರೆ ವಿತ್ ದಿಸ್ ಬ್ಯೂಟಿಫುಲ್ ಈ ಥರದ ಒಂದು ಹ್ಯಾಂಗಿಂಗ್ ಇಂದ. ಲೈಕ್ ಆ ಡೀಟೇಲಿಂಗ್ ಎಲ್ಲ ನೋಡಿದ್ರೆ ಔಟ್ಫಿಟ್ನಲ್ಲಿ ಓವರ್ ಆಲ್ ಇಟ್ಸ್ ವೆರಿ ಪ್ರಿಟಿ ಅಲ್ವಾ. ಸೊ ದ ಸ್ಕರ್ಟ್ ನೋಡ್ತಾ ಇದ್ರೆ ಇದು ಈ ಥರ ಇದೆ. ಇಟ್ಸ್ ಲೈಕ್ ಅ ವೆರಿ ಸಾಫ್ಟ್ ಟಚ್ ಪೇಸ್ಟಲ್ ಕಲರ್ ಬ್ಲೂ. ಕ್ಯಾನ್ ಯು ಇಮ್ಯಾಜಿನ್ ಯೆಲ್ಲೋ ಆ್ಯಂಡ್ ಬ್ಲೂ, ಸಚ್ ಆಪೋಸಿಟ್ ಕಲರ್ಸ್, ಬಟ್ ಇದನ್ನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕಿದಾಗ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಗೊತ್ತಾ. ನೀವು ಈ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಇಟ್ಕೊಂಡು ಬಿ ವಂಡರ್ಫುಲ್. ಲೈಕ್ ಔಟ್ ಆಫ್ ದ ಬ್ಲೂ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಬಟ್ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಇಟ್ ವಿಲ್ ಲುಕ್ ನೈಸ್. ಆಲ್ವೇಸ್ ಎಕ್ಸ್ಪೆರಿಮೆಂಟ್, ಸ್ವಲ್ಪ ಅಲ್ಲೂ ರಿಸ್ಕ್ ತಗೊಳ್ಳಿ. ದ ಬೆಸ್ಟ್ ಅಮೇಝಿಂಗ್ ಡೀಟೇಲಿಂಗ್ ಅಂದರೆ ಇದು. ಸೊ ದಿಸ್ ಇಸ್ ಲೈಕ್ ಅ ವೇಸ್ಟ್ ಬೆಲ್ಟ್ ಆಯ್ತಾ, ವಿತ್ ಅ ನೈಸ್ ಈ ಥರ ಹುಕ್ಸ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಐ ಕ್ಯಾನ್ ಮೇಕ್ ಇಟ್ ಟೈಟ್ ಆ್ಯಂಡ್ ಲೂಸ್. ಆಬ್ವಿಯಸ್ಲಿ ಇವಾಗ ವೆಯ್ಟ್ ಜಾಸ್ತಿ ಆಗಿದೆ ಅಂದರೆ ಲೂಸ್ ಮಾಡಬೇಕು. ದೆನ್ ಐ ವಾಸ್ ಲೈಕ್ ರಿಯಲಿ ಥಿನ್. ಸೊ ಯಾ, ಇದು ಎಷ್ಟು ಚೆನ್ನಾಗಿದೆಯಲ್ಲ ಈ ಡೀಟೇಲಿಂಗ್. ಐ ಲೈಕ್ ದಿಸ್. ಆ್ಯಂಡ್ ಯು ನೋ ಅನ್ಈವನ್ನೆಸ್ ನೋಡಿ, ಆ ಕಲರ್ ಕಾಂಬಿನೇಷನ್ಸ್ ನೋಡಿ, ಬ್ಯೂಟಿಫುಲ್. ಐ ವಿಲ್ ಶೋ ಯು ದ ದುಪಟ್ಟ. ದುಪಟ್ಟಗೂ ಈ ಥರ ಟ್ಯಾಸಲ್ ವರ್ಕ್ ಇದೆ. ಲೈಕ್ ಆ ಕಾಂಬಿನೇಷನ್ ನೋಡಿ, ಬ್ಲೂಗೆ ಯೆಲ್ಲೋ ಟಚ್ ಕೊಟ್ಟಿದ್ದಾರೆ ವಿತ್ ಯೆಲ್ಲೋ ಟ್ಯಾಸಲ್ ವರ್ಕ್. That these minute detailings alva will make your outfit complete. So you need someone who is very creative. So this entire set with the dupatta, with the belt, with the skirt, with the blouse, you know how much? 5,600 rupees. And also the material ತಗೊಂಡು ಸ್ಟಿಚಿಂಗ್ ಕಾಸ್ಟ್ ಕೂಡ ಸೇರಿಸಿ. ಸೊ ಇದೀಗ ಮೇನ್ ವೆಡ್ಡಿಂಗ್ ಇವೆಂಟ್ಗೆ ನಾನು ಏನು ಹಾಕಿದೆ, ಅದ್ರ ಬೆಲೆ ಎಷ್ಟು ಅಂತಲೂ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಸಂಗೀತ್ಗೆ, ಪ್ರೀ ವೆಡ್ಡಿಂಗ್ಗೆ, ಮೆಹಂದಿಗೆ ಏನು ಹಾಕಿದ್ದೆ ನೋಡಿ, ಲೆಹಂಗಾ ಪೀಸಸ್ ಅಥವಾ ಗೌನ್, ಇದನ್ನು ನಾವು ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿರುವಂಥದ್ದು. ಆ್ಯಂಡ್ ಮೆಟೀರಿಯಲ್ ನಾವು ತಗೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ಇದರ ಡಿಫ್ರೆಂಟ್ ಲೇನ್ಸ್ ಆಯಿತಾ, ಬಟ್ ತುಂಬಾ ಹಂಟ್ ಮಾಡಬೇಕಾಗುತ್ತೆ. ಯು ನೀಡ್ ದಟ್ ಟೈಮ್, ಯು ನೀಡ್ ದಟ್ ಪೇಷನ್ಸ್ ಆ್ಯಂಡ್ ಆ ಕ್ರಿಯೇಟಿವಿಟಿ ಇರಬೇಕು. ಈ ಮೂರು ಇದ್ದರೆ ಸಾಕು, ನಿಮ್ಮ ಬಜೆಟಲ್ಲಿ ತಕ್ಕಂತೆ ಯಾವ ಔಟ್ಫಿಟ್ಸ್ ಬೇಕಾದರೂ ಮಾಡ್ಬೋದು ನೀವು. ನಮ್ಮ ಅಮ್ಮನ ಚಾಯ್ಸ್ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಸಾರಿ. ಎಲ್ಲರಿಗೂ ಈ ಸೀರೆ ಅಂದರೆ ತುಂಬಾ ಇಷ್ಟ ಆಯಿತು. ಇದರ ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇದ್ದಂಗೆ ಇಟ್ ಈಸ್ ಇನ್ ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್. ಆಬ್ವಿಯಸ್ಲಿ ಪೂರ್ತಿಯಾಗಿ ಓಪನ್ ಮಾಡಲ್ಲ ನಾನಿಲ್ಲಿ. ಯು ಕ್ಯಾನ್ ಸಿ ದ ಪಿಕ್ಚರ್ಸ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದಕ್ಕೆ ಸೈಡಲ್ಲಿ ಈ ಥರ ವರ್ಕ್ ಕೊಟ್ಟಿದ್ದೀವಿ ನಾವು. ಸೊ ಈ ಸ್ಯಾರಿಗೆ ನಾನು ಪೇ ಮಾಡಿರೋದು 20,000 rupees. ಎಸ್.
ಸೊ ಇದು ನನ್ನ ವೆಡ್ಡಿಂಗ್ ಸಾರಿ. ಇನ್ನು ಬ್ಲೌಸ್ ಬಗ್ಗೆ ಹೇಳಬೇಕು ಅಂದರೆ ದಿಸ್ ಇಸ್ ಹೌ ದ ಬ್ಲೌಸ್ ಇಸ್ ಸ್ಟಿಚ್ಡ್. ನಾನು ತುಂಬಾ ಕ್ಲಿಯರ್ ಆಗಿದೆ, ನನಗೆ ಓವರ್ ಆಗಿ ಡಿಸೈನ್ಸ್ ಬೇಡ, ಎಂಟೈರ್ ಬ್ಲೌಸಲ್ಲಿ ಡಿಸೈನ್ಸ್ ಬೇಡ, ಏನೇ ಇದ್ರೂ ಸಿಂಪಲ್ ಆಗಿರಬೇಕು, ಎದ್ದು ಕಾಣಬೇಕು. ಏನು ಮಾಡಿರ್ತೀವಿ ನೋಡಿ ಆ ಮಿನಿಮಲ್ ಡಿಸೈನ್ಸ್, ಅದು ಎದ್ದು ಕಾಣಬೇಕು, ನನಗೂ ಖುಷಿ ಆಗಬೇಕು, ನೋಡೋರ್ಗೂ ಖುಷಿ ಆಗಬೇಕು, ಆ್ಯಂಡ್ ಐ ಶುಡ್ ರೀಯೂಸ್ ಇಟ್ ಅಂತ. ಅದೇ ರೀತಿನಲ್ಲಿ ನನಗೆ ಬ್ಲೌಸಸ್ ಎಲ್ಲಾನು ಸ್ಟಿಚ್ ಮಾಡಿಕೊಟ್ರು. ಆ್ಯಂಡ್ ನನ್ನ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿರೋರು ಹಂಸಿಕಾ ಅನ್ನೋ ಒನ್ ಆಫ್ ದ ಪಾಪ್ಯುಲರ್ ಟೇಲರ್ ಶಾಪ್ ಇನ್ ಉಡುಪಿ. ಐ ಗೇವ್ ಆಲ್ ಮೈ ವೆಡ್ಡಿಂಗ್ ಬ್ಲೌಸಸ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಹೊಲ್ಕೊಟ್ಟಿದ್ದಾರೆ ವಿದೌಟ್ ಎನಿ ಕಂಪ್ಲೇಂಟ್ಸ್. ಆ್ಯಂಡ್ ಆ ಡಿಸೈನ್ ನನಗೆ ಯಾವ ರೀತಿನಲ್ಲಿ ಬೇಕು, ಮಿನಿಮಲ್ ವರ್ಕ್ ಬೇಕಿತ್ತು, ಬಟ್ ಅದೇ ರೀತಿನಲ್ಲಿ ಐ ವಾಂಟೆಡ್ ಎದ್ದು ಕಾಣಿಸ್ಬೇಕಂತ ಇತ್ತು, ಹಾಗೇನೆ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಬ್ಯಾಕ್ ಫುಲ್ ಡಿಸೈನ್ ಇದೆ ಆ್ಯಂಡ್ ಫ್ರಂಟ್ ಕೂಡ ಒಂದು ಸೈಡ್ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಕೈಯಲ್ಲೂ ಸ್ವಲ್ಪ ವರ್ಕ್ ಮಾಡಿದ್ದಾರೆ. ದಿಸ್ ಇಸ್ ಹೌ ಮೈ ವೆಡ್ಡಿಂಗ್ ಸ್ಯಾರಿ ಲುಕ್ಸ್ ಲೈಕ್. ಸೊ ಇದು ನನ್ನ ವೆಡ್ಡಿಂಗ್ ಸ್ಯಾರಿ. ಸಾರಿ, ನಾನು ಪೂರ್ತಿಯಾಗಿ ಓಪನ್ ಮಾಡ್ತಾ ಇಲ್ಲ, ಬಿಕಾಸ್ ಆಮೇಲೆ ಅಮ್ಮ ಇಲ್ಲಿಲ್ಲ, ನಾನು ಫೋಲ್ಡ್ ಮಾಡೋದಕ್ಕೆ ಕಷ್ಟಪಡಬೇಕು. ಸೊ ಈ ಸಾರಿಗೆ ವರ್ಕ್ ಇನ್ನೂ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಬ್ಲೌಸಲ್ಲಿ. ಸೊ ಕ್ಯಾನ್ ಯು ಸಿ, ಇದು ಒಂದು ಇನ್ನೂ ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್. ಅದೇ ರೀತಿ ಮಿನಿಮಲ್, ಕೈಯಲ್ಲೂ ಮಿನಿಮಲ್ ಬ್ಯಾಕ್ ಆ್ಯಂಡ್ ಫ್ರಂಟಲ್ಲಿ ಮಾಡಿದ್ದೀವಿ ಅಷ್ಟೇ. ಐ ಪೇಡ್ 16,000 rupees ಫಾರ್ ದಿಸ್ ಸಾರಿ. ಸೊ ಇದು ಹಾಸನ್ನಲ್ಲಿ ಇರುವಂತಹ ರಿಸೆಪ್ಷನ್ಗೆ ತಗೊಂಡಿರುವಂಥ ಸಾರಿ. ಇದರ ಕಲರ್ ಕಾಂಬಿನೇಷನ್ ನೋಡಿ, ರೆಡ್ ಆ್ಯಂಡ್ ಗೋಲ್ಡನ್. ಎಲ್ಲ ಬ್ರೈಡ್ಗೂ ಆಸೆ ಇರುತ್ತಲ್ಲ ರೆಡ್ ಆ್ಯಂಡ್ ಗೋಲ್ಡನ್ ಕಲರ್ ಸಾರಿ ಹಾಕಬೇಕು ಅಂತ, ಅದೇ ರೀತಿ ನಂದೊಂದು ಪುಟ್ಟ ಆಸೆ ಇತ್ತು, ಹಾಗೇನೆ ಸಿಕ್ತು ನನಗೂ. ಸೊ ದಿಸ್ ಈಸ್ ದಿ ಬ್ಯೂಟಿಫುಲ್ ಕಲರ್ ಶೇಡ್. ಇಟ್ಸ್ really elegant. ಸೊ ನನಗಂತೂ ಸಖತ್ ಇಷ್ಟ ಈ ಕಲರ್ ಕಾಂಬಿನೇಷನ್. ಐ ಕಾಂಟ್ ವೇಟ್ ಟು ವೇರ್ ದಿಸ್ ಅಗೇನ್. ಆ್ಯಂಡ್ ಇಟ್ಸ್ ಲೈಕ್ ವೆರಿ ಲೈಟ್ ವೇಟ್ ಆ್ಯಂಡ್ ಬಾಡಿಗೆ ತುಂಬಾ ಚೆನ್ನಾಗಿ ಸ್ಟಿಕ್ ಆಗುತ್ತೆ ಇದು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದ್ರ ಬ್ಲೌಸ್ ನೆಕ್ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾರೆ. ಲೈಕ್ ಕ್ಯಾನ್ ಯು ಸಿ, ಸ್ವಲ್ಪ ಬೀಡ್ಸ್ ವರ್ಕ್ ಇದೆ, ಸ್ವಲ್ಪ ಹ್ಯಾಂಡ್ ಎಂಬ್ರಾಯ್ಡರಿ ವರ್ಕ್ ಇದೆ, ಆ್ಯಂಡ್ ಪರ್ಲ್ ವರ್ಕ್ಸ್ ಇದೆ, ಆ್ಯಂಡ್ ಸ್ಟೋನ್ ವರ್ಕ್ಸ್ ಇದೆ. ಸೊ ಡಿಫ್ರೆಂಟ್ ವರ್ಕ್ಸ್ ಕೊಟ್ಟಿದ್ದಾರೆ. ಇದರ ವರ್ಕ್ ಆ ಎರಡು ಸಾರಿಗಿಂತನೂ ಇನ್ನೂ ಡೀಟೇಲಿಂಗ್ ಆ್ಯಂಡ್ ಹೈಲೈಟೆಡ್ ವರ್ಕ್ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ವೆರಿ ಪ್ರಿಟಿ ಆ್ಯಂಡ್ ಕೈಗೂ ಬ್ಯೂಟಿಫುಲ್ ಆಗಿರುವಂಥ ವರ್ಕ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್ ಡಿಸೈನ್ಸ್. ಇನ್ನು ಈ ಸಾರಿ ಬೆಲೆ ಎಷ್ಟು ಗೊತ್ತಾ? ಇಟ್ ಇಸ್ 14,000 rupees. ಇನ್ನು ಕೊನೆಯ ಒಂದು ಔಟ್ಫಿಟ್ ಇದೆ, ಆ ಔಟ್ಫಿಟ್ನ ತೋರಿಸ್ತೀನಿ. ಇದು ನಾನು ಬೆಂಗಳೂರು ರಿಸೆಪ್ಷನ್ಗೆ ಹಾಕಿದ್ದೆ ಈ ಔಟ್ಫಿಟ್. ಆ್ಯಂಡ್ ಈ ಔಟ್ಫಿಟ್ ಬಂದ್ಬಿಟ್ಟು ಪ್ರಿಯಾಂಕಾ ಚೋಪ್ರಾ ಅವರ ವೆಡ್ಡಿಂಗ್ ಔಟ್ಫಿಟಿಂದ ಇನ್ಸ್ಪೈರ್ ಆಗಿ ತಗೊಂಡಿರುವಂಥ ಔಟ್ಫಿಟ್ ತೋರಿಸ್ತೀನಿ. ಮೈ ಗುಡ್ನೆಸ್, ಕೋಸ್ಕಿ ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿರುವಂಥ ಔಟ್ಫಿಟ್ ತುಂಬಾ ಹೆವಿ ಆಗಿದೆ. ಸೊ ಈ ಔಟ್ಫಿಟ್ ಬ್ಲೌಸ್ ತೋರಿಸ್ತೀನಿ. ದ ಬ್ಲೌಸ್ ಇಟ್ ಸೆಲ್ಫ್ ಇಸ್ ಹೆವಿ, ಲೈಕ್ ಮಾಮೂಲಿ ಲೆಹಂಗಾ ಹೆಂಗಿರುತ್ತೆ ನೋಡಿ, ಆ ಸ್ಕರ್ಟ್ ಅಷ್ಟು ಹೆವಿ ಒಂದು ಬ್ಲೌಸ್ ಇದೆ ಇದರಲ್ಲಿ. ಸೊ ಫುಲ್ ರೆಡ್ ಸ್ಟೋನ್ ವರ್ಕ್ ಇಂದ ಮಾಡಿರುವಂತಹ ಒಂದು ಬ್ಲೌಸ್ ಪೀಸ್ ಇದು, ವಿತ್ ಪ್ಯಾಡೆಡ್. ಇದು ನನ್ನ ವೆಡ್ಡಿಂಗ್ ಸ್ಕರ್ಟ್. ಸೊ ಫುಲ್ ವರ್ಕ್ ಇದೆ, ಸ್ಟೋನ್ ವರ್ಕ್ ಇರುವಂಥ ಸ್ಕರ್ಟ್ ಇದು. ಇಟ್ ಲುಕ್ ಸೋ ಬ್ಯೂಟಿಫುಲ್ ಗೊತ್ತಾ, ಲೈಟಿಗೆ ಮಿನಿ ಅಂತ ಮಿಂಚ್ತಾ ಇರುತ್ತೆ. ಆ್ಯಂಡ್ ಸೈಡಲ್ಲಿ ಈ ಥರ ಒಂದು ಏನೋ ಒಂದು ಬ್ಯೂಟಿಫುಲ್ ಆಗಿರುವಂಥದ್ದು ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಹೆವಿ. ಇದ್ರ ಕ್ಯಾನ್ ಇದೆಯಲ್ಲ, 1 2 3 4 ಕ್ಯಾನ್ ಇದೆ. ಆ್ಯಕ್ಚುಲಿ I wore this outfit without even taking the bill. Bill is here only. And Koski tag ಬೇರೆ ಇಲ್ಲೇ ಇದೆ. ಇವಾಗ ನೋಡ್ತಾ ಇದ್ದೀನಿ. ಉಪ್ಸ್. ಸೊ ಈ ಔಟ್ಫಿಟ್ಟಿಗೆ ಎಷ್ಟು ಗೊತ್ತಾ? 24,990 rupees. ಅಂದರೆ 25,000 ಆಲ್ಮೋಸ್ಟ್. ಎಸ್. ಸೊ ನಿಮ್ಮ ಇಚ್ಛೆ ಅಂತಲೇ ನಾನು ನನ್ನ ವೆಡ್ಡಿಂಗ್ ಔಟ್ಫಿಟ್ಸ್ನ ತೋರಿಸಿದ್ದೀನಿ, ಅದರ ಕಾಸ್ಟ್ ಕೂಡ ಹೇಳಿದ್ದೀನಿ ನಿಮ್ಮೆಲ್ಲರಿಗೂ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಬ್ರೈಡ್ಸ್ ಟು ಬಿ ಆಗಿದ್ರೆ ಅಥವಾ ನೀವೇ ಬ್ರೈಡ್ ಆಗಿದ್ರೆ, ಇಫ್ ದಿಸ್ ವಿಡಿಯೋ ವಾಸ್ ವೆರಿ ಯೂಸ್ಫುಲ್ ಫಾರ್ ಯು, ನಿಮಗಾಗಿ ಸ್ಪೆಷಲಿ ಮಾಡಿರುವಂಥ ವಿಡಿಯೋಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಟು ಬಿ ವೆರಿ ಆನೆಸ್ಟ್, ನನ್ನ ಮೈಂಡಲ್ಲಿ ಇದ್ದಿದ್ದು ಬಜೆಟ್ ಫ್ರೆಂಡ್ಲಿ ವೆಡ್ಡಿಂಗ್ ಆಗಬೇಕು ಅಂತ. ಸೊ ಔಟ್ಫಿಟ್ಸ್ನೂ ಕೂಡ ನಾನು ಬಜೆಟ್ ಫ್ರೆಂಡ್ಲಿ ರೇಂಜಲ್ಲೇ ಇರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಪ್ರತಿಯೊಂದು ಔಟ್ಫಿಟ್ಸ್ಗೆ, ಪ್ರತಿಯೊಂದು ಇವೆಂಟ್ಗೆ ಅದರದ್ದೇ ಆದಂಥ ಒಂದು ಬಜೆಟ್ ನನ್ನ ಮೈಂಡಲ್ಲಿತ್ತು. ಸೊ ಆ ಬಜೆಟ್ ಒಳಗಡೆನೆ ನನಗೆ ಔಟ್ಫಿಟ್ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಪಾಸಿಬಲ್ ಆಯಿತು. ಹಂಟ್ ಮಾಡಿ ಐ ಫೌಂಡ್ ದಿಸ್ ಬ್ಯೂಟಿಫುಲ್ ಸ್ವೀಟ್ ಹಾರ್ಟ್ ಡಿಸೈನರ್ ಇನ್ ಬ್ಯಾಂಗ್ಳೂರ್.
ಅಲೀಫಾ ಅಂತ ಅವ್ರ ಹೆಸರು. ಸೊ ಶೀ ಸ್ಟಿಚ್ಡ್ ಆಲ್ ಮೈ ಔಟ್ಫಿಟ್ಸ್. ಸೊ ವಾಟ್ ಎವರ್ ಇಸ್ ಸ್ಟಿಚ್ಡ್ ಅಲ್ವಾ ವಾಸ್ ಸ್ಟಿಚ್ಡ್ ಓನ್ಲಿ ಬೈ ಹರ್. ಸೊ ಇದು ಇವತ್ತಿನ ಪಾರ್ಟ್ 1. ಪಾರ್ಟ್ 2 ವಿಡಿಯೋ ಆದಷ್ಟು ಬೇಗ ಹಾಕ್ತೀನಿ ನನ್ನ ವೆಡ್ಡಿಂಗ್ ಜ್ಯುವೆಲರೀಸ್ ಬಗ್ಗೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾನೆ ಇರಿ. ಅಂಟಿಲ್ ದೆನ್ ಈ ವಿಡಿಯೋನ ನೋಡ್ತಾನೆ ಇರಿ ಆ್ಯಂಡ್ ಕೀಪ್ ಶೇರಿಂಗ್ ವಿತ್ ಲಾಟ್ ಮೋರ್ ಪೀಪಲ್ ಅಂತ ಹೇಳ್ತಾ, ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಟಿಂಗ್ ಅನ್ನೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ.